ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬೆಂಗಾಲಿನಲ್ಲಿ ರಿಲೀಸ್ ಆದ ಕ್ವೀನ್ ಸೀರೀಸ್ ನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆ ಆರಂಭದಲ್ಲಿ ನಮಗೆ ಗುರು ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ನ ತೋರಿಸ್ತಾರೆ. ಇವತ್ತು ಗುರು ಸಣ್ಣ ಮಗ ದೀಪಕ್ ನ ಮದುವೆ ಫಂಕ್ಷನ್ ಇರುತ್ತೆ. ಇನ್ನು ಗುರುಗೆ 3 ಜನ ಗಂಡು ಮಕ್ಕಳು ಇರ್ತಾರೆ. ಗುರು ತುಂಬಾ ಸಂತೋಷದಿಂದ ಇರ್ತಾನೆ. ಗುರು ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ರು ಅವನು ಜನರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಇವರು ಇಲ್ಲಿ ಫಂಕ್ಷನ್ ಎಂಜಾಯ್ ಮಾಡ್ತಿದ್ದಾಗ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ. ಈತ ಸೀದಾ ಬಂದು ಗುರು ಮಕ್ಕಳ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾನೆ ಮತ್ತು ಆತ ಗುರುಗೂ ಶೂಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನು ಗುರು ಸಣ್ಣ ಮಗ ದೀಪಕ್ಗೆ ಬುಲೆಟ್ ಬಿದ್ದಿದ್ದರಿಂದ ಆತ ಅಲ್ಲೇ ಸತ್ತೋಗ್ತಾನೆ. ದೀಪಕ್ ಹೆಂಡತಿ ದೇವಿ ಇದನ್ನೆಲ್ಲ ನೋಡ್ತಿರ್ತಾಳೆ. ಈಗ ಸೀನ್ ಇಲ್ಲಿಂದ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಕೆಲವು ಜನ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ತಗೊಂಡು ಹೋಗ್ತಿರ್ತಾರೆ. ಆಗ ಅಲ್ಲಿ ಗುರು ಕಡೆಯ ವ್ಯಕ್ತಿ ಬೋಲಾ ಬಂದು ಅವರನ್ನ ತಡಿತಾನೆ. ಬೋಲಾ ಗುರುನ ರೈಟ್ ಹ್ಯಾಂಡ್ ಆಗಿರ್ತಾನೆ. ಇನ್ನು ಸೀನಿಲಿಂದ ದೇವಿ ಕಡೆ ಶಿಫ್ಟ್ ಆಗುತ್ತೆ. ದೇವಿ ಮತ್ತು ದೀಪಕ್ ಮದುವೆ ಆಗಿರ್ತಾರೆ. ಇನ್ನು ದೇವಿ ಮದುವೆಕ್ಕಿಂತ ಮುಂಚೆನೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಯಾಕಂದ್ರೆ ದೇವಿ ಮತ್ತು ದೀಪಕ್ ತುಂಬಾ ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಆಕೆ ಈ ವಿಷಯನ ದೀಪಕ್ಗೆ ಹೇಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಇದೇ ಟೈಮಲ್ಲಿ ನಮಗೆ ಗುರು ಎರಡನೇ ಮಗ ಮನೋಜ್ ನ ತೋರಿಸ್ತಾರೆ. ಈತ ಗುಣ ಅನ್ನೋ ಗ್ಯಾಂಗ್ಸ್ಟರ್ ಆಗಿ ವೇಟ್ ಮಾಡ್ತಿರ್ತಾನೆ. ಆಕ್ಚುಲಿ ಗುರು ಮತ್ತು ಗುಣ ಮೊದಲು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಯಾವ್ದೋ ಒಂದು ಕಾರಣಕ್ಕಾಗಿ ಇವರ ಫ್ರೆಂಡ್ಶಿಪ್ ಮುರಿದೋಗಿರುತ್ತೆ. ಆದ್ರೆ ಗುರು ಈಗ ಗುಣನ ಮಾತಾಡೋಕೆ ಕರೆದಿರ್ತಾನೆ. ಈಗ ಇಲ್ಲಿ ಗುಣ ಬರ್ತಾನೆ. ಇಲ್ಲಿ ಗುಣ ಬಂದು ಗುರು ಹೆಂಡತಿ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾನೆ. ಇನ್ನು ಗುಣ ಜೊತೆ ಅವನ ಮಗ ಮುಖೇಶ್ ಕೂಡ ಬಂದಿರ್ತಾನೆ. ಇಲ್ಲಿ ಗುರು ಮೊಮ್ಮಗಳು ಕೂಡ ಇರ್ತಾಳೆ. ಈಕೆ ಗುಣ ಮಗನ ಜೊತೆ ಓದ್ತಿರ್ತಾಳೆ. ಇನ್ನು ಗುಣ ಮಗ ಮುಖೇಶ್ ಪದೇ ಪದೇ ದೇವಿನ ನೋಡ್ತಿರ್ತಾನೆ. ಯಾಕಂದ್ರೆ ಇವರಿಬ್ಬರು ಒಂದೇ ಕಾಲೇಜ್ ನಲ್ಲಿ ಓದಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಕಾಮನಾಥ್ ಅನ್ನೋ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಮೊದಲು ಗುರು ಗುಣ ಮತ್ತು ಕಾಮನಾಥ್ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಯಾವುದೋ ಒಂದು ವಿವಾದಕ್ಕೆ ಸಿಲುಕಿ ಇವರು ಬೇರೆ ಆಗಿರ್ತಾರೆ. ಇನ್ನು ಗುರುಗೆ ಒಂದು ರೂಲ್ಸ್ ಇರುತ್ತೆ. ಅವನು ಇಲ್ಲಿಗಲ್ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಗುರು ಅವರಿಗೆ ಒಂದು ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ಗುರು ರೈಟ್ ಹ್ಯಾಂಡ್ ಬಬ್ಲು ಇರ್ತಾನೆ. ಈತ ಆ ಕಿಡ್ನಾಪರ್ಸ್ ನ ಹಿಡಿದು ಅವರನ್ನ ಎನ್ಕ್ವೈರಿ ಮಾಡ್ತಾನೆ. ಆಗ ಅವರು ಇದೆಲ್ಲ ನಾವು ಗುಣ ಮತ್ತು ಕಾಮನಾಥ್ ಹೇಳಿದಕ್ಕೆ ಮಾಡ್ತಿದ್ದೀವಿ ಅಂತ ಹೇಳಿರ್ತಾರೆ. ಇದನ್ನು ಕೇಳಿ ಗುರುಗೆ ಕೋಪ ಬರುತ್ತೆ. ಅವನು ಗುಣ ಮತ್ತು ಕಾಮನಾಥ್ಗೆ ನೀವು ಹುಡುಗಿಯರ ಜೊತೆ ಇಂತ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಬಬ್ಲುಗೆ ನೀನು ಅವರನ್ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಈಗ ಬಬ್ಲು ತಾನು ಹಿಡಿದಿದ್ದ ಕಿಡ್ನಾಪರ್ಸ್ ನ ಕೊಂದ್ಬಿಡ್ತಾನೆ. ಇದನ್ನು ನೋಡಿ ಗುಣ ಮತ್ತು ಕಾಮನಾಥ್ಗೆ ಕೋಪ ಬರ್ತಿರುತ್ತೆ. ಆದ್ರೆ ಅವರು ಗುರುಗೆ ಏನು ಹೇಳಲ್ಲ. ಆಗ ಗುರು ಅವರಿಗೆ ಇನ್ನೊಮ್ಮೆ ನೀವು ಈ ರೀತಿ ಕೆಲಸ ಮಾಡಿದ್ರೆ ನಾನು ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ. ಆಮೇಲೆ ಅವರಿಗೆ ನಾಳೆ ನನ್ನ ಮಗನ ರಿಸೆಪ್ಷನ್ ಇದೆ, ನಾಳೆ ನೀವು ಫಂಕ್ಷನ್ ಗೆ ಬರಬೇಕು ಅಂತ ಇನ್ವಿಟೇಷನ್ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನೊಂದು ಕಡೆ ದೇವಿ ದೀಪಕ್ ಹತ್ರ ಬರ್ತಾಳೆ ಮತ್ತು ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ. ಇದನ್ನ ಕೇಳಿ ದೀಪಕ್ ಖುಷಿ ಆಗ್ತಾನೆ. ಆದ್ರೆ ಅವನು ಸೈಲೆಂಟ್ ಆಗಿರ್ತಾನೆ. ಅವನು ದೇವಿಗೆ ಸದ್ಯ ನೀನು ಈ ವಿಷಯನ ಯಾರಿಗೂ ಹೇಳ್ಬೇಡ, ನಾವು ಇದನ್ನ ಆಮೇಲೆ ಅವರಿಗೆ ನೀಟಾಗಿ ಹೇಳೋಣ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಅಲ್ಲಿಂದ ತಮ್ಮ ಮನೆಯವರ ಹತ್ರ ಹೋಗ್ತಾರೆ. ಇವರೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತಗೋತಾರೆ. ಇದನ್ನೆಲ್ಲ ಗುಣ ದೂರದಿಂದ ನೋಡ್ತಿರ್ತಾನೆ. ಇದನ್ನ ನೋಡಿ ಆತನಿಗೆ ತುಂಬಾ ಜೆಲಸ್ ಫೀಲ್ ಆಗುತ್ತೆ. ಏಕೆಂದ್ರೆ ಗುರು ಕಡೆಯಿಂದಾಗಿ ಗುಣ ಬಿಸ್ನೆಸ್ ಸ್ಟಾಪ್ ಆಗಿರುತ್ತೆ. ಆದ್ರೆ ಗುರು ಮಾತ್ರ ತನ್ನ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿರ್ತಾನೆ. ಇದು ಗುಣಗೆ ಇಷ್ಟ ಆಗಲ್ಲ. ಈಗ ಕಾಮನಾಥ್ ಮತ್ತು ಗುಣ ಒಂದೇ ಕಾರಲ್ಲಿ ಹೋಗ್ತಿರ್ತಾರೆ. ಅದೇ ಟೈಮಲ್ಲಿ ಅವರಿಗೆ ತೇಜ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಾನೆ. ಆಕ್ಚುಲಿ ತೇಜ ಹುಡುಗಿರ ಟ್ರಾಫಿಕಿಂಗ್ ಮಾಡ್ತಿರ್ತಾನೆ. ಗುರುನಿಂದ ಅವನ ಟ್ರಾಫಿಕಿಂಗ್ ದಂಧೆ ನಿಂತಿರುತ್ತೆ. ಅದಕ್ಕೆ ಅವನು ಗುಣಗೆ ಕಾಲ್ ಮಾಡಿ ನೀನು ನನ್ನ ದಂಧೆಯನ್ನ ಬೇಗ ಸ್ಟಾರ್ಟ್ ಮಾಡಿಸು, ಇಲ್ಲಾಂದ್ರೆ ನಾನು ನಿನ್ನ ಬಿಡಲ್ಲ ಅಂತ ವಾರ್ನಿಂಗ್ ಕೊಡ್ತಾನೆ. ಇದನ್ನ ಕೇಳಿ ಕಾಮತ್ ಗುಣಗೆ ಗುರು ಇರೋ ತನಕ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ, ನಾವು ಗುರುನ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಗುಣ ಕಾಮತ್ಗೆ ನಾವು ಗುರುನ ಮುಗಿಸ್ಬಿಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಆದ್ರೆ ಗುಣ ಮಾತ್ರ ಗುರುನ ಮುಗಿಸೋಕೆ ಪ್ಲಾನ್ ಕೂಡ ರೆಡಿ ಮಾಡಿರ್ತಾನೆ. ಈಗ ಸೀನಿಲಿಂದ ದೀಪಕ್ ರಿಸೆಪ್ಷನ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಗುರು ತುಂಬಾ ಖುಷಿಯಾಗಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಇಲ್ಲಿ ಕಾಮನಾಥ್ ಕೂಡ ಬರ್ತಾನೆ. ಈತ ಗಿಫ್ಟ್ ಕೊಡಬೇಕಂತ ಸ್ಟೇಜ್ ಮೇಲೆ ಹೋಗ್ತಾನೆ. ಇನ್ನು ಕಾಮನಾಥ್ ಜೊತೆ ಅವನ ಮಗ ಕಮಲ್ ಕೂಡ ಇರ್ತಾನೆ. ಆಕ್ಚುಲಿ ಕಮಲ್ ಮನೋಜ್ ನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಆದ್ರೆ ಮನೋಜ್ ಹೆಂಡತಿ ಮತ್ತು ಕಮಲ್ ನಡುವೆ ಅಫೇರ್ ನಡೀತಿರುತ್ತೆ. ಇವರು ಇದೇ ಫಂಕ್ಷನ್ ಅಲ್ಲಿ ಮೆಸೇಜ್ ಮೂಲಕ ಮಾತಾಡ್ಕೋತಿರ್ತಾರೆ. ಇದರಿಂದ ನಮಗೆ ಇವರ ನಡುವೆ ಅಫೇರ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇದರ ಬಗ್ಗೆ ಮನೋಜ್ಗೆ ಏನು ಗೊತ್ತಿರಲ್ಲ. ಇನ್ನೊಂದು ಕಡೆ ನಮಗೆ ಗುರುನ ತೋರಿಸ್ತಾರೆ. ಈತ ಬಡವರಿಗೆ ಗಿಫ್ಟ್ ನ ಕೊಡ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ. ಈತ ಕುಡಿದಿರ್ತಾನೆ. ಈತ ನಶೆಯಲ್ಲಿ ಗುರು ಮೇಲೆ ಗನ್ ತಗೊಂಡು ಶೂಟ್ ಮಾಡ್ತಾನೆ. ಇದನ್ನ ನೋಡಿ ಗುರು ಮಕ್ಕಳು ತನ್ನ ತಂದೆನ ಕಾಪಾಡೋಕೆ ಅವರ ಹತ್ರ ಬರ್ತಾರೆ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಅವರ ಮೇಲೆ ಕೂಡ ಶೂಟ್ ಮಾಡ್ತಾನೆ. ಇನ್ನೊಂದು ಕಡೆ ಮನೋಜ್ ತನ್ನ ಗನ್ನ ತಗೋಬೇಕಂತ ತನ್ನ ರೂಮ್ ಒಳಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಯಾರೋ ಬಂದು ಅವನ್ನ ಶೂಟ್ ಮಾಡ್ತಾರೆ. ಮನೋಜ್ ಕೂಡ ಅಲ್ಲೇ ಸತ್ತೋಗ್ತಾನೆ. ಈಗ ಸೀನ್ ಗುಣ ಕಡೆ ಶಿಫ್ಟ್ ಆಗುತ್ತೆ. ಗುಣ ಅದೇ ಫಂಕ್ಷನ್ ಅಲ್ಲಿ ಕೂತಿರ್ತಾನೆ. ಈತ ಆರಾಮಾಗಿ ಕೂತು ಊಟ ಮಾಡ್ತಿರ್ತಾನೆ. ಇನ್ನು ಗುರು ಸತ್ತೋದ್ಮೇಲೆ ಅವನು ಗುರು ಹೆಂಡತಿ ಹತ್ರ ಬರ್ತಾನೆ ಮತ್ತು ಆಕೆಗೆ ನಾನು ಗುರುಗೆ ತುಂಬಾ ತಿಳಿಸಿ ಹೇಳಿದೆ, ಆದ್ರೆ ಅವನು ಕೇಳಲಿಲ್ಲ. ಅದಕ್ಕೆ ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನು ಗುರುನ ಕೊಲ್ಬೇಕಾಯ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಗುರು ಹೆಂಡತಿಗೆ ಇದರ ಹಿಂದೆ ಗುಣ ಇದ್ದಾನೆ ಅಂತ ಅರ್ಥವಾಗುತ್ತೆ. ಈಗ ಸೀನ್ ಮುಖೇಶ್ ಕಡೆ ಶಿಫ್ಟ್ ಆಗುತ್ತೆ. ಈತ ದೀಪಕ್ ನ ಗನ್ ಪಾಯಿಂಟ್ ನಲ್ಲಿ ತಗೊಂಡಿರ್ತಾನೆ. ದೇವಿ ಮುಖೇಶ್ಗೆ ನನ್ನ ಗಂಡನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾಳೆ. ಆದ್ರೆ ಮುಖೇಶ್ ಆಕೆ ಮಾತನ್ನ ಕೇಳಲ್ಲ. ಆತ ದೇವಿಗೆ ನಾನು ನಿನ್ನ ಕಾಲೇಜ್ ಟೈಮ್ ಇಂದ ಲವ್ ಮಾಡ್ತಿದ್ದೆ, ಆದ್ರೆ ನೀನು ನನ್ನ ಬಿಟ್ಟು ದೀಪಕ್ ನ ಮದುವೆ ಆದೆ, ನಾನು ಇವನನ್ನ ಬಿಡಲ್ಲ ಅಂತ ಹೇಳಿ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ನಮಗೆ ಗುಣನ ತೋರಿಸ್ತಾರೆ. ಈತ ಡಿಎಸ್ಪಿ ಹತ್ರ ಹೋಗಿ ಇದೆಲ್ಲ ಬ್ಲೇಮ್ ನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಾಕುವಂತೆ ಹೇಳ್ತಾನೆ. ಈಗ ಡಿಎಸ್ಪಿ ಕೂಡ ಗುಣ ಮಾತನ್ನ ಕೇಳಿ ಆಯ್ತು ಅಂತ ಹೇಳ್ತಾನೆ.
ಇನ್ನೊಂದು ಕಡೆ ಗುರು ಮನೆನ ತೋರಿಸ್ತಾರೆ. ಗುರು ಮತ್ತು ಅವನ 3 ಮಕ್ಕಳು ಸತ್ತು ಬಿದ್ದಿರ್ತಾರೆ. ಇಲ್ಲಿ ಗುರು ಹೆಂಡತಿ ಮತ್ತು ಅವನ ಸೊಸೆಯಂದರು ತುಂಬಾ ಅಳ್ತಿರ್ತಾರೆ. ದೇವಿ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡಿ ತುಂಬಾ ದುಃಖ ಪಡ್ತಿರ್ತಾಳೆ. ಆಕೆ ಮದುವೆಯಾಗಿ ಹೊಸ ಜೀವನನ ಕಟ್ಕೊಳ್ಬೇಕಂತ ತುಂಬಾ ಆಸೆ ಪಟ್ಟಿರ್ತಾಳೆ. ಆದ್ರೆ ಈಗ ನೋಡಿದ್ರೆ ಆಕೆ ಒಂದೇ ದಿನದಲ್ಲಿ ವಿಧವೆಯಾಗಿರ್ತಾಳೆ. ಈಗ ಇವರು ಅಂತಿಮ ಸಂಸ್ಕಾರಕ್ಕೆ ರೆಡಿ ಮಾಡ್ತಾರೆ. ಆಗ ಅಲ್ಲಿ ಗುಣ ಮತ್ತು ಅವನ ಕಡೆಯವರು ಬರ್ತಾರೆ. ಇಲ್ಲಿ ದೇವಿ ಮುಖೇಶ್ನ ನೋಡಿ ಅವನನ್ನ ತುಂಬಾ ಬೈತಾಳೆ. ನೀನೇ ನನ್ನ ಗಂಡನನ್ನ ಕೊಂದೆ ಅಂತ ಹೇಳ್ತಾಳೆ. ಆದ್ರೆ ಮುಖೇಶ್ ಅದಕ್ಕೆ ಒಪ್ಪಲ್ಲ. ನಾನು ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಯಾಕಂದ್ರೆ ಅಲ್ಲಿ ಎಲ್ಲಾ ಜನ ಇರ್ತಾರೆ. ಈಗ ದೇವಿ ಮುಖೇಶ್ ವಿರುದ್ಧ ಕಂಪ್ಲೇಂಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ಮುಖೇಶ್ ಮಾತ್ರ ತುಂಬಾ ರಿಲ್ಯಾಕ್ಸ್ ಆಗಿರ್ತಾನೆ. ಈ ಹೆಣ್ಮಕ್ಳು ನನ್ನ ವಿರುದ್ಧ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೆ ದೇವಿ ಮೈಂಡ್ ಅಲ್ಲಿ ಏನು ಬೇರೆದೇ ನಡೀತಿರುತ್ತೆ. ಆಕೆ ತನ್ನ ಗಂಡನ ಸಾವಿಗೆ ರಿವೆಂಜ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಇದೆಲ್ಲ ಮುಗಿದ ಮೇಲೆ ದೇವಿ ತಂದೆ ದೇವಿನ ಮೀಟ್ ಆಗೋಕೆ ಬರ್ತಾನೆ. ಆತ ದೇವಿಗೆ ಇದೆಲ್ಲ ಈಗ ಮುಗಿದೋಯ್ತು, ನೀನು ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಆಕೆ ತನ್ನ ತಂದೆಗೆ ದೀಪಕ್ ಮಗು ನನ್ನ ಹೊಟ್ಟೆಯಲ್ಲಿದೆ, ನಾನು ಎಲ್ಲಿಗೆ ಬರಲ್ಲ, ಇದು ಕೂಡ ನಂದೇ ಮನೆ ಅಂತ ಹೇಳ್ತಾಳೆ. ಈಗ ಸಿನ್ ಸೆಕ್ಯೂರಿಟಿ ಗಾರ್ಡ್ ಕಡೆ ಶಿಫ್ಟ್ ಆಗುತ್ತೆ. ಈತ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾನೆ. ಆದ್ರೆ ಈತನಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಈತ ಬೇಕಂತ ಈ ಕೊಲೆಗಳನ್ನ ಮಾಡಿರಲ್ಲ. ಆಕ್ಚುಲಿ ಗುಣ ಈ ವ್ಯಕ್ತಿಯ ಮಗಳನ್ನ ಕಿಡ್ನಾಪ್ ಮಾಡಿರ್ತಾನೆ ಮತ್ತು ನೀನು ಅವರನ್ನ ಕೊಂದಿಲ್ಲ ಅಂದ್ರೆ ನಿನ್ನ ಮಗಳನ್ನ ಕೊಲ್ತೀನಿ ಅಂತ ಹೆದರಿಸಿರ್ತಾನೆ. ಅದಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ಕೊಂದಿರ್ತಾನೆ. ಆದ್ರೆ ಈಗ ಅವನು ಗಿಲ್ಟ್ ಫೀಲ್ ಆಗ್ತಿರ್ತಾನೆ. ಏಕೆಂದ್ರೆ ಅವನು ತನ್ನ ಮಗಳನ್ನ ಕಾಪಾಡೋಕೆ ಹೋಗಿ ಒಂದು ಪೂರ್ತಿ ಕುಟುಂಬನ ಮುಗಿಸಿರ್ತಾನೆ. ಇನ್ನು ಈತ ಜೈಲಲ್ಲಿದ್ದಾಗ ಅಲ್ಲಿ ತನ್ನ ಮಗಳು ಅವನನ್ನ ಮೀಟ್ ಆಗೋಕೆ ಬರ್ತಾಳೆ. ಈಗ ಸೀನಿಲಿಂದ ಗುರು ಮನೆ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಗುರು ಹೆಂಡತಿ ಮತ್ತು ಅವರ 3 ಸೊಸೆಯಂದಿರು ಊಟ ಮಾಡೋಕೆ ಕೂತಿರ್ತಾರೆ. ಇಲ್ಲಿ ದೊಡ್ಡ ಸೊಸೆಗೆ ಮಾತ್ ಬರ್ತಿರಲ್ಲ. ಇನ್ನು 2ನೇ ಸೊಸೆ ಹೆಸರು ಮೀರಾ ಆಗಿರುತ್ತೆ. ಇನ್ನು 3ನೇ ಸೊಸೆ ದೇವಿ ಆಗಿರ್ತಾಳೆ. ಇಲ್ಲಿ ಇವರು ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ. ಆಗ ದೇವಿ ಅವರಿಗೆ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ. ಇದನ್ನ ಕೇಳಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಏಕೆಂದ್ರೆ ಇವರು ತಮ್ಮ ವಂಶ ಮುಗಿದಿದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ದೇವಿ ಹೊಟ್ಟೆಯಲ್ಲಿ ದೀಪಕ್ ಮಗು ಇರುತ್ತೆ. ಇನ್ನು ಅವರು ದೇವಿನ ನೋಡಿ ತುಂಬಾ ದುಃಖ ಪಡ್ತಿರ್ತಾರೆ. ಏಕೆಂದ್ರೆ ಇವರು ನಾವು ನಮ್ಮ ಲೈಫ್ ಅನ್ನ ಬದುಕೊಂಡಿದ್ವಿ, ಆದ್ರೆ ಈಕೆ ತನ್ನ ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡೋಕೆ ಹೋಗ್ತಿದ್ಲು. ಆದ್ರೆ ಈಕೆ ಜೊತೆ ಹೀಗಾಗಬಾರ್ದಾಗಿತ್ತಂತ ಬೇಜಾರಾಗ್ತಿರ್ತಾರೆ. ಆದ್ರೆ ದೇವಿ ಮೈಂಡ್ ಅಲ್ಲಿ ಮಾತ್ರ ಬೇರೆದೇ ವಿಷಯ ನಡೀತಿರುತ್ತೆ. ಆಕೆ ರಿವೆಂಜ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ನಮಗೆ ಗುಣನ ತೋರಿಸ್ತಾರೆ. ಈತ ಪ್ರೆಸ್ ಮೀಟ್ ಮಾಡ್ತಿರ್ತಾನೆ. ಈತ ಪ್ರೆಸ್ಗೆ ಗುರು ಸಾವಿನಿಂದ ಯಾರಿದ್ದಾರೆ ಅವರನ್ನ ಪೊಲೀಸರು ಹಿಡಿಬೇಕು, ನನಗೆ ಈ ವಿಷಯದಲ್ಲಿ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾನೆ. ಆಕ್ಚುಲಿ ಅವನು ನಾಟಕ ಮಾಡ್ತಿರ್ತಾನೆ. ಈಗ ಕಾಮನಾಥ್ ಮಗ ಕಮಲ್ ಮೀರಾನ ಮೀಟ್ ಆಗೋಕೆ ಬರ್ತಾನೆ. ಯಾಕಂದ್ರೆ ಇವರ ನಡುವೆ ಅಫೇರ್ ನಡೀತಿರುತ್ತೆ. ಮೀರಾ ಕಮಲ್ಗೆ ಈ ಷಡ್ಯಂತ್ರದ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತ ಅಂತ ಕೇಳ್ತಾಳೆ. ಆದ್ರೆ ಕಮಲ್ ನನಗೆ ಗೊತ್ತಿದ್ದಿಲ್ಲ, ಇದರ ಹಿಂದೆ ಗುಣ ಮತ್ತು ನನ್ನ ತಂದೆ ಕಾಮತ್ ಇದ್ದಾರೆ ಅಂತ ಹೇಳ್ತಾನೆ. ಕಮಲ್ ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ತಾನೆ. ಅದೇ ಟೈಮಲ್ಲಿ ಅವನಿಗೆ ತನ್ನ ತಂದೆ ಕಾಮನಾಥ್ ಕಾಲ್ ಮಾಡ್ತಾನೆ. ಇವನು ಸ್ಪೀಕರ್ ಅಲ್ಲಿ ಮಾತಾಡ್ತಿದ್ದಾಗ ಅವನು ಹೊರಗಿದ್ದ ಬ್ಲೂಟೂತ್ ಡಿವೈಸ್ ಗೆ ಕನೆಕ್ಟ್ ಆಗುತ್ತೆ. ಇದರಿಂದ ಅಲ್ಲಿದ್ದವರೆಲ್ಲ ಇವನ ಮಾತನ್ನ ಕೇಳ್ತಿರ್ತಾರೆ. ಕಾಮನಾಥ್ ಕಮಲ್ಗೆ ನೀನು ರೂಮ್ಗೆ ಹೋದಾಗ ಮನೋಜ್ನ ಕೊಂದಿಯಾ ಅಂತ ಕೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬಗ್ಗೆ ಹೋಗುತ್ತೆ. ಆಕ್ಚುಲಿ ಮನೋಜ್ ಗನ್ ತರಬೇಕಂತ ರೂಮ್ಗೆ ಹೋದಾಗ ಅಲ್ಲಿ ಕಮಲ್ ಬಂದಿರ್ತಾನೆ. ಈತನೇ ಮನೋಜ್ನ ಕೊಂದಿರ್ತಾನೆ. ಅವನು ಆಕ್ಚುಲಿ ಮೀರಾನ ತುಂಬಾ ಇಷ್ಟ ಪಡ್ತಿರ್ತಾನೆ. ಅದಕ್ಕೆ ಅವನು ಮನೋಜ್ನ ಕೊಂದು ಮೀರಾ ಜೊತೆ ಸೆಟ್ಲ್ ಆಗ್ಬೇಕಂತ ಇರ್ತಾನೆ. ಇದು ಮೀರಾಗೆ ಗೊತ್ತಾದಾಗ ಸಡನ್ ಆಗಿ ಆಕೆಗೆ ತನ್ನ ಗಂಡನ ಮೇಲೆ ಪ್ರೀತಿ ಬರುತ್ತೆ. ಆದ್ರೆ ಕಮಲ್ ಆಕೆಗೆ ಸಮಜಾಯಿಸ್ತಿರ್ತಾನೆ. ನೀನು ನನ್ನ ಲವ್ ಮಾಡ್ತಿದ್ದೆ, ನಿನ್ನ ಗಂಡ ಅಂದ್ರೆ ನಿನಗೆ ಇಷ್ಟ ಇದ್ದಿದ್ದಿಲ್ಲ, ಆದ್ರೂ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೆಯಾ ಅಂತ ಹೇಳ್ತಾನೆ. ಆದ್ರೆ ಆಕೆ ಮಾತ್ರ ನೀನು ನನ್ನ ಗಂಡನ್ನ ಕೊಲ್ಬಾರ್ದಾಗಿತ್ತು ಅಂತ ಅಳ್ತಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ದೇವಿ ಬರ್ತಾಳೆ. ಈಕೆ ಬಂದು ಕಮಲ್ ತಲೆಗೆ ಹೊಡಿತಾಳೆ. ಆಗ ಕಮಲ್ ಇವರನ್ನ ಮುಗಿಸ್ಬೇಕಂತ ಗನ್ ತಗೋತಿರ್ತಾನೆ. ಅದೇ ಟೈಮಲ್ಲಿ ದೇವಿ ಗನ್ ತಗೊಂಡು ಕಮಲ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈಗ ಸೀನಿಲಿಂದ ಕಾಮನಾಥ್ ಹೋಟೆಲ್ ಕಡೆ ಶಿಫ್ಟ್ ಆಗುತ್ತೆ. ಈತನ ಹೋಟೆಲ್ ಪಕ್ಕದಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಇವರಿಗೆ ಕಮಲ್ ಡೆಡ್ ಬಾಡಿ ಸಿಗುತ್ತೆ. ಈಗ ಸ್ಟೋರಿ ಫ್ಲಾಶ್ ಬಗ್ಗೆ ಹೋಗುತ್ತೆ. ದೇವಿ ಕಮಲ್ನ ಕೊಂದ್ಮೇಲೆ ಏನ್ ಮಾಡಿದ್ಲು ಅಂತ ತೋರಿಸ್ತಾರೆ. ದೇವಿ ಕಮಲ್ನ ಕೊಂದ್ಮೇಲೆ ಅಲ್ಲಿ ಎಲ್ಲರೂ ಬರ್ತಾರೆ. ಇಲ್ಲಿ ದೇವಿ ಅತ್ತೆಯವರಿಗೆ ತುಂಬಾ ಬೈತಾಳೆ. ಆಕ್ಚುಲಿ ಈಕೆಗೆ ಕಮಲ್ ಮತ್ತು ಮೀರಾ ನಡುವೆ ಅಫೇರ್ ಇದೆ ಅಂತ ಮೊದಲೇ ಗೊತ್ತಿರುತ್ತೆ. ಆಕೆ ಮೀರಾಗೆ ಬೈತಾಳೆ. ನೀನು ಅವನಿಂದ ದೂರ ಇದ್ರೆ ಈ ಪರಿಸ್ಥಿತಿ ನಮಗೆ ಬರ್ತಿದಿಲ್ಲ ಅಂತ ಹೇಳ್ತಾಳೆ. ಇನ್ನು ಆಕೆ ದೇವಿಗೂ ಬೈತಾಳೆ. ಏಕೆಂದ್ರೆ ಆಕೆ ಕಮಲ್ನ ಕೊಂದಿರ್ತಾಳೆ. ಈಗ ಇವರು ಈ ಬಾಡಿನ ಹೇಗಾದ್ರೂ ಮಾಡಿ ಡಿಸ್ಪೋಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಇವರು ಗುರು ರೈಟ್ ಹ್ಯಾಂಡ್ ಬಬ್ಲುನ ಕರೀತಾರೆ ಮತ್ತು ಆತನಿಗೆ ತನಗೆ ಹೆಲ್ಪ್ ಮಾಡುವಂತೆ ಕೇಳ್ತಾರೆ. ಆಗ ಬಬ್ಲು ಕೂಡ ಅವರಿಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಈಗ ಇಲ್ಲಿ ಬಬ್ಲು ಬಂದು ಅಲ್ಲಿದ್ದ ಎಲ್ಲಾ ಎವಿಡೆನ್ಸ್ ನ ಕ್ಲಿಯರ್ ಮಾಡ್ತಾನೆ. ಆಮೇಲೆ ಆ ಬಾಡಿನ ಕಾರಲ್ಲಿ ಹಾಕೊಂಡು ಅಲ್ಲಿಂದ ಹೋಗ್ತಾನೆ. ಇವರ ಪ್ಲಾನ್ ಪ್ರಕಾರ ಇವರು ಕಮಲ್ ಬಾಡಿನ ಕಾಮನಾಥ್ ಹೋಟೆಲ್ ಮುಂದೆ ಬಿಸಾಕ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಇವರು ಇಲ್ಲಿಗೆ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಇವರನ್ನ ನೋಡ್ತಾನೆ. ಆದ್ರೆ ಬಬ್ಲು ಅವನನ್ನ ಡೈವರ್ಟ್ ಮಾಡಿ ಬಾಡಿನಲ್ಲಿ ಬಿಸಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮಾರನೇ ದಿನ ಕಾಮನಾಥ್ಗೆ ತನ್ನ ಮಗನ ಬಾಡಿ ಸಿಕ್ಕಾಗ ಅವನು ಶಾಕ್ ಆಗ್ತಾನೆ. ಆದ್ರೆ ಅವನಿಗೆ ಇದರ ಹಿಂದೆ ಗುರು ಹೆಂಡತಿ ಮತ್ತು ಅವರ ಸೊಸೆಯರ ಕೈ ಇರಬಹುದು ಅಂತ ಡೌಟ್ ಬರುತ್ತೆ. ಏಕೆಂದ್ರೆ ಅವರೇ ಗುರು ಫ್ಯಾಮಿಲಿನ ಮುಗಿಸಿರ್ತಾರೆ. ಇನ್ನು ಅವನಿಗೆ ಇದನ್ನ ಸಾಬೀತ್ ಮಾಡೋಕೆ ಯಾವುದೇ ಪ್ರೂಫ್ ಇರಲ್ಲ. ಆಗ ಅವನು ತನ್ನ CCTV ಕ್ಯಾಮೆರಾನ ಚೆಕ್ ಮಾಡುವಂತೆ ಹೇಳ್ತಾನೆ. ಇನ್ನು ಇಲ್ಲಿ DSP ಕೂಡ ಬರ್ತಾನೆ. ಈತ ಕಾಮನಾಥ್ಗೆ ಹೆಲ್ಪ್ ಮಾಡ್ತಿರ್ತಾನೆ. ಆತ ಸೆಕ್ಯೂರಿಟಿ ಗಾರ್ಡ್ ನ ಕರೆದು ಇಲ್ಲಿ ನಿನ್ನೆ ರಾತ್ರಿ ಏನಾದ್ರೂ ನೋಡಿದ್ಯಾ ಅಂತ ಕೇಳ್ತಾನೆ. ಆಗ ಆತ ನಿನ್ನೆ ರಾತ್ರಿ ತಾನು ನೋಡಿದ್ದ ದೃಶ್ಯನ ಹೇಳ್ತಾನೆ. ಇದನ್ನ ಕೇಳಿ DSPಗೂ ಗುರು ಹೆಂಡತಿ ಮತ್ತು ಅವನ ಸೊಸೆಂದರ ಮೇಲೆ ಡೌಟ್ ಬರುತ್ತೆ.
ಇನ್ನೊಂದು ಕಡೆ ತೇಜನ ತೋರಿಸ್ತಾರೆ. ಈತ ಗುಣ ಜೊತೆ ಮೀಟಿಂಗ್ ಮಾಡ್ತಿರ್ತಾನೆ. ತೇಜ ಗುಣಗೆ ಇನ್ನೊಂದು 20 ದಿನದಲ್ಲಿ ನನಗೆ 20 ಹುಡುಗಿಯರ ಕನ್ಸೈನ್ಮೆಂಟ್ ಸಿಗ್ಬೇಕು ಅಂತ ಹೇಳ್ತಾನೆ. ಆಗ ಗುಣ ಅವನಿಗೆ ಗುರು ಈಗ ಇಲ್ಲ, ಅವನು ಸತ್ತೋಗಿದ್ದಾನೆ, ಈಗ ನಾವು ಆ ಕನ್ಸೈನ್ಮೆಂಟ್ ನ ಈಸಿಯಾಗಿ ಪಾರ್ಸಲ್ ಮಾಡಬಹುದು ಅಂತ ಹೇಳ್ತಾನೆ. ಈ ಕಡೆ DSP ಗುರು ಮನೆಗೆ ಬರ್ತಾನೆ. ಇಲ್ಲಿ ಬಂದು ಅವರನ್ನ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ದೇವಿಯಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಉತ್ತರ ಕೊಡ್ತಾಳೆ. ನನ್ನ ಮನೆಯವರ ಜೊತೆ ಅವರು ಏನು ಮಾಡಿಲ್ಲ, ಅಂತದ್ರಲ್ಲಿ ನಾವು ಯಾಕೆ ಅವರಿಂದ ರಿವೆಂಜ್ ತಗೋಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿ DSPಗೆ ಇಲ್ಲೇನೋ ನಡೀತಾ ಇದೆ ಅಂತ ಅರ್ಥವಾಗುತ್ತೆ. ಅವನು ಮನೆಯನ್ನೆಲ್ಲ ಸರ್ಚ್ ಮಾಡ್ತಾನೆ. ಆದ್ರೆ ಅವನಿಗೆ ಯಾವುದೇ ಪ್ರೂಫ್ ಸಿಗಲ್ಲ, ಏಕೆಂದ್ರೆ ಬಬ್ಲು ಮೊದಲೇ ಎಲ್ಲಾ ಪ್ರೂಫ್ ನ ಕ್ಲಿಯರ್ ಮಾಡಿರ್ತಾನೆ. ಅದಕ್ಕೆ DSP ಇಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸೀನ್ ಕಾಮನಾಥ್ ಕಡೆ ಶಿಫ್ಟ್ ಆಗುತ್ತೆ. ಈತ ಗುಣಗೆ ಒಂದು ವಿಡಿಯೋನ ಕಳಿಸ್ತಾನೆ. ಅದು CCTV ವಿಡಿಯೋ ಆಗಿರುತ್ತೆ. ಅದರಲ್ಲಿ ಇವರಿಗೆ ಬಬ್ಲು ಆ ಹೋಟೆಲ್ ಸುತ್ತ ಕಾಣ್ತಿರ್ತಾನೆ. ಇದನ್ನ ನೋಡಿ ಗುಣಗೆ ಇದರ ಹಿಂದೆ ಬಬ್ಲು ಇದ್ದಾನೆ ಅಂತ ಅರ್ಥವಾಗುತ್ತೆ. ಅವನು ಆ ಮಹಿಳೆಯರಿಗೆ ಹೆಲ್ಪ್ ಮಾಡ್ತಿದ್ದಾನೆ. ನಾವು ಇವರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅನ್ಕೋತಾರೆ. ಈಗ ಇದು ಮುಖೇಶ್ಗೆ ಗೊತ್ತಾದಾಗ ಅವನು ಗುರು ಮನೆ ಮುಂದೆ ಬರ್ತಾನೆ ಮತ್ತು ಇಲ್ಲಿ ಬಾಟಲ್ ನ ಬಿಸಾಕ್ತಾನೆ ಮತ್ತು ಆ ಮಹಿಳೆಯರಿಗೆ ವಾರ್ನಿಂಗ್ ಕೊಡ್ತಾನೆ. ನೀವು ಮನೆಯಲ್ಲಿ ಸುಮ್ಮನಿದ್ರೆ ಆಯ್ತು, ಇಲ್ಲಾಂದ್ರೆ ನಾನು ನಿಮ್ಮನ್ನ ಕೂಡ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಗುರು ಮೊಮ್ಮಗಳು ಮತ್ತು ಗುಣ ಮೊಮ್ಮಗನನ್ನ ತೋರಿಸ್ತಾರೆ. ಗುರು ಮೊಮ್ಮಗಳು ಗುಣ ಮೊಮ್ಮಗನನ್ನ ಕಿಡ್ನಾಪ್ ಮಾಡಿಸ್ತಾಳೆ. ಇದನ್ನ ನೋಡಿ ಆತ ಶಾಕ್ ಆಗ್ತಾನೆ. ತನ್ನ ಫ್ರೆಂಡೇ ತನಗೆ ಮೋಸ ಮಾಡಿದ್ದಾಳೆ ಅಂತ ಅನ್ಕೋತಾನೆ. ಆದ್ರೆ ಆಕೆ ಅವನಿಗೆ ನಿಮ್ಮ ತಾತನಿಂದ ನಮ್ಮ ಪೂರ್ತಿ ಕುಟುಂಬ ಮುಗಿದೋಯ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆತನಿಗೂ ಗಿಲ್ಟ್ ಫೀಲ್ ಆಗುತ್ತೆ. ಹೌದು, ಇದೆಲ್ಲ ನನ್ನ ತಾತನಿಂದನೇ ಆಗ್ತಿದೇನೋ ಅಂತ ಅನ್ಕೋತಾನೆ. ಆಕ್ಚುಲಿ ಇದೆಲ್ಲ ಪ್ಲಾನ್ ದೇವಿದಾಗಿರುತ್ತೆ. ಆಕೆ ಕಾಮತ್ ಮತ್ತು ಗುಣ ನಡುವೆ ಜಗಳ ಹಚ್ಬೇಕು ಅನ್ಕೊಂಡಿರ್ತಾಳೆ. ಈಕೆ ಪ್ಲಾನ್ ಈಗ ಸಕ್ಸಸ್ಫುಲ್ ಆಗುತ್ತೆ. ಇನ್ನೊಂದು ಕಡೆ ನಮಗೆ ಬಬ್ಲು ಗ್ಯಾಂಗ್ ನ ತೋರಿಸ್ತಾರೆ. ಇವರು ಒಬ್ಬ ಡೆಲಿವರಿ ಬಾಯ್ ನ ಹಿಡ್ಕೋತಾರೆ. ಅವನ ಬ್ಯಾಗ್ ಅಲ್ಲಿ ಒಬ್ಬ ಹುಡುಗಿ ಸಿಗ್ತಾಳೆ. ಈಕೆ ಅದೇ ಸೆಕ್ಯೂರಿಟಿ ಗಾರ್ಡ್ ಮಗಳಾಗಿರ್ತಾಳೆ. ಆಕ್ಚುಲಿ ಇವರು ಡೆಲಿವರಿ ಬ್ಯಾಗ್ ನಲ್ಲಿ ಹುಡುಗಿಯರ ಕಿಡ್ನಾಪಿಂಗ್ ಮಾಡ್ತಿರ್ತಾರೆ. ಈಗ ಸೀನ್ ಗುಣ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಗುಣ ಮತ್ತು ಮುಖೇಶ್ ಹುಡುಗಿಯರ ಕಿಡ್ನಾಪ್ ಮಾಡಿ ಆ ಕನ್ಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ಬೇಕಂತ ಹುಡುಗಿಯರನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಆದ್ರೆ ಗುಣಗೆ ಇಲ್ಲಿ ಇನ್ನೊಂದು ಟೆನ್ಷನ್ ಇರುತ್ತೆ, ಏಕೆಂದ್ರೆ ಅವನ ಮೊಮ್ಮಗ ಕೂಡ ಕಿಡ್ನಾಪ್ ಆಗಿರ್ತಾನೆ. ಇನ್ನೊಂದು ಕಡೆ ನಮಗೆ ಬಬ್ಲು ಮತ್ತು ದೇವಿನ ತೋರಿಸ್ತಾರೆ. ಇವರು ಗುಣ ಗ್ಯಾಂಗ್ ನ ಹೇಗೆ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಬಬ್ಲು ಗ್ಯಾಂಗ್ ಕಡೆಯವರು ಗುಣ ಗ್ಯಾಂಗ್ ಅಲ್ಲಿದ್ದ ಒಬ್ಬ ಮೇನ್ ವ್ಯಕ್ತಿನ ಹಿಡ್ಕೋತಾರೆ. ಈತ ಗುಣ ಮಾಡಲಿದ್ದ ಕನ್ಸೈನ್ಮೆಂಟ್ ಬಗ್ಗೆ ದೇವಿಗೆ ಹೇಳ್ಬಿಡ್ತಾನೆ. ಆಗ ದೇವಿ ಆ ಕನ್ಸೈನ್ಮೆಂಟ್ ನ ಹೇಗಾದ್ರೂ ಮಾಡಿ ತಡಿಬೇಕು ಮತ್ತು ಗುಣ ಗ್ಯಾಂಗ್ ನ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಾಳೆ. ಈ ಕಡೆ ಸೆಕ್ಯೂರಿಟಿ ಗಾರ್ಡ್ ನ ತೋರಿಸ್ತಾರೆ. ಈತನಿಗೆ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಅವನಿಗೆ ತುಂಬಾ ಬೇಜಾರಾಗಿ ಅವನು ನೇಣಾಕೊಂಡು ಸತ್ತೋಗ್ತಾನೆ. ಈಗ ಸೀನ್ ದೇವಿ ಕಡೆ ಶಿಫ್ಟ್ ಆಗುತ್ತೆ. ಈಕೆ ತನ್ನ ಮನೆಯಲ್ಲಿರ್ತಾಳೆ. ಬೋಲಾ ಗ್ಯಾಂಗ್ ನವರು ಈಕೆಗೆ ಸೆಕ್ಯೂರಿಟಿ ಕೊಡ್ತಿರ್ತಾರೆ. ಈಗ ಬೋಲಾ ಮತ್ತು ದೇವಿ ಸೇರಿ ಗುಣ ಗ್ಯಾಂಗ್ ನ ಹೇಗೆ ಕಂಪ್ಲೀಟ್ ಆಗಿ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಬೋಲಾಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಆಕ್ಚುಲಿ ಗುಣ ಮೊಮ್ಮಗ ಅಲ್ಲಿಂದ ಓಡೋಗಿರ್ತಾನೆ. ಇದು ಗೊತ್ತಾದಾಗ ಬಬ್ಲು ಶಾಕ್ ಆಗ್ತಾನೆ. ಅವನನ್ನ ನಾವು ಹೇಗಾದ್ರೂ ಮಾಡಿ ಇಡಬೇಕು, ಇಲ್ಲಾಂದ್ರೆ ಗುಣಗೆ ನಮ್ಮ ಪ್ಲಾನ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬೋಲಾ ಮತ್ತು ಅವನ ಗ್ಯಾಂಗ್ ಕಡೆಯವರು ಆ ಹುಡುಗನನ್ನ ಹುಡುಕ್ತಿರ್ತಾರೆ. ಇನ್ನೊಂದು ಕಡೆ ಬೋಲಾ ಕಡೆಯವರು ಹುಡ್ಕೊಂಡಿದ್ದ ಗುಣ ಕಡೆಯ ವ್ಯಕ್ತಿನ ತೋರಿಸ್ತಾರೆ. ಈತ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಈತ ವಾಶ್ರೂಮ್ಗೆ ಹೋಗಂಗೆ ಮಾಡಿ ಅಲ್ಲಿದ್ದ ವ್ಯಕ್ತಿಯನ್ನ ಮೂರ್ಛೆಗೊಳಿಸಿ ಅವನ ಫೋನ್ ತಗೊಂಡು ಗುಣಗೆ ಕಾಲ್ ಮಾಡ್ತಾನೆ ಮತ್ತು ಆತನಿಗೆ ದೇವಿ ಮತ್ತು ಬಬ್ಲು ಸೇರ್ಕೊಂಡು ನಮ್ಮ ಕನ್ಸೈನ್ಮೆಂಟ್ ನ ತಡೆಯೋಕೆ ಫುಲ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ದೇವಿನ ತೋರಿಸ್ತಾರೆ. ಈಕೆ ಅದೇ ಹುಡುಗನನ್ನ ಹುಡುಕ್ತಿರ್ತಾಳೆ. ಆಗ ಬೋಲಾ ಆಕೆಗೆ ಕಾಲ್ ಮಾಡಿ ನಾವು ಹುಡ್ಕೊಂಡಿದ್ದ ವ್ಯಕ್ತಿ ಕೂಡ ನಮ್ಮಿಂದ ಎಸ್ಕೇಪ್ ಆದ ಮತ್ತು ಆತ ಗುಣಗೆ ಕಾಲ್ ಮಾಡಿ ಎಲ್ಲ ನಿಜ ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೇವಿ ಅವನಿಗೆ ನೀನು ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಕೋ, ನಾನು ಆ ಹುಡುಗನನ್ನ ಹೇಗಾದ್ರೂ ಮಾಡಿ ಹುಡುಕ್ತೀನಿ ಅಂತ ಹೇಳ್ತಾಳೆ. ಈಗ ಸ್ವಲ್ಪದಾದ್ಮೇಲೆ ಆ ಹುಡುಗ ದೇವಿಗೆ ಕಾಣ್ತಾನೆ. ಆತ ಯಾರಿಂದನೋ ಹೆಲ್ಪ್ ಕೇಳ್ತಿರ್ತಾನೆ. ಆಗ ದೇವಿ ಮೀರಾಗೆ ಕಾಲ್ ಮಾಡಿ ಒಂದು ಕಾರ್ ತಗೊಂಡು ಇಲ್ಲಿಗೆ ಬಾ ಅಂತ ಹೇಳ್ತಾಳೆ. ಈಗ ಮೀರಾ ಕಾರ್ ತಗೊಂಡು ಬಂದಾಗ ದೇವಿ ಮತ್ತು ಮೀರಾ ಸೇರಿ ಆ ಹುಡುಗನನ್ನ ಮತ್ತೆ ಕಿಡ್ನಾಪ್ ಮಾಡ್ತಾರೆ. ಇನ್ನೊಂದು ಕಡೆ ನಮಗೆ ಗುರು ಹೆಂಡತಿನ ತೋರಿಸ್ತಾರೆ. ಈಕೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಮಗಳನ್ನ ಕರ್ಕೊಂಡು ಬರ್ತಾನೆ. ಆತ ಗುರು ಹೆಂಡತಿಗೆ ಗುರು ಕಡೆಯವರು ಈಕೆನು ಕಿಡ್ನಾಪ್ ಮಾಡ್ತಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಕೆಗೆ ಈಕೆ ಸೆಕ್ಯೂರಿಟಿ ಗಾರ್ಡ್ ಮಗಳಂತ ಅರ್ಥವಾಗುತ್ತೆ. ಆದ್ರೆ ಈಕೆದು ಏನು ತಪ್ಪಿಲ್ಲ. ಈಕೆ ತಂದೆ ಮಾಡಿದ ತಪ್ಪಿಗೆ ಈಕೆಗೆ ಆಕೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೋತಾಳೆ ಮತ್ತು ಆಕೆಗೆ ಈಗಿಂದ ನೀನು ಇಲ್ಲೇ ಇರ್ಬೋದು, ನಾನೇನ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಈಗ ಸೀನ್ ಮತ್ತೆ ದೇವಿ ಕಡೆ ಶಿಫ್ಟ್ ಆಗುತ್ತೆ. ಆಕೆ ಆ ಹುಡುಗನನ್ನ ಕರ್ಕೊಂಡು ಅದೇ ಜಾಗಕ್ಕೆ ಹೋಗ್ತಿರ್ತಾಳೆ. ಆಗ ದಾರಿಯಲ್ಲಿ ಆ ಹುಡುಗ ನನ್ನ ತಾತ ಗುಣನಿಗೆ ಈ ವಿಷಯ ಗೊತ್ತಾದ್ರೆ ಅವರು ನಿನ್ನ ಬಿಡಲ್ಲ ಅಂತ ವಾರ್ನಿಂಗ್ ಕೊಡ್ತಾನೆ. ಆದ್ರೆ ದೇವಿ ಅವನ ಮಾತನ್ನ ಕೇರ್ ಮಾಡಲ್ಲ. ಆಕೆ ತನ್ನ ಟೀಮ್ ಹತ್ರ ಬರ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಆಕ್ಚುಲಿ ಅಲ್ಲಿ ತೇಜ ಬಂದಿರ್ತಾನೆ. ಈತ ಇವರನ್ನೆಲ್ಲ ಗನ್ ಪಾಯಿಂಟ್ ನಲ್ಲಿ ತಗೊಂಡು ಇವರನ್ನ ಟಾರ್ಚರ್ ಮಾಡ್ತಿರ್ತಾನೆ. ಏಕೆಂದರೆ ಇವರಿಂದಾಗಿ ಇವನ ಕನ್ಸೈನ್ಮೆಂಟ್ ನಿಂತಿರುತ್ತೆ. ಆಗ ದೇವಿ ಅವನಿಗೆ ಒಂದು ಆಫರ್ ಕೊಡ್ತಾಳೆ. ನೀನು ಇವರೊಬ್ಬರನ್ನ ಬಿಟ್ಬಿಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನ್ನ ಕನ್ಸೈನ್ಮೆಂಟ್ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ತೇಜ ಆಕೆ ಆಫರ್ಗೆ ಒಪ್ಕೋತಾನೆ. ಇನ್ನೊಂದು ಕಡೆ ಮುಖೇಶ್ಗೆ ಗುಣ ಮೊಮ್ಮಗ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಅವನನ್ನ ಕಾಪಾಡೋಕೆ ಆ ಜಾಗಕ್ಕೆ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ತೇಜ ದೇವಿ ಆಫರ್ನ ತಗೊಂಡು ಅವರಿಬ್ಬರನ್ನ ಬಿಟ್ಟಿರ್ತಾನೆ. ಆದ್ರೆ ಈ ಕಡೆ ಗುರು ಮೊಮ್ಮಗಳನ್ನ ಕಿಡ್ನಾಪ್ ಮಾಡೋಕೆ ಮುಖೇಶ್ ಕಡೆಯವರು ಬರ್ತಾರೆ. ಇವರು ಗುರು ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ತಮಗೆ ತಮ್ಮ ಹುಡುಗ ಸಿಗ್ತಾನೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಬಬ್ಲು ಮಾವ ಈ ಹುಡುಗಿನ ಕಾಪಾಡ್ತಿರ್ತಾನೆ. ಆಗ ಮುಖೇಶ್ ಕಡೆಯವರು ಇವನಿಗೆ ಶೂಟ್ ಮಾಡ್ತಾರೆ. ಆಮೇಲೆ ಇವರು ಆ ಹುಡುಗಿನ ಎತ್ಕೊಂಡು ಹೋಗ್ತಾರೆ. ಇನ್ನು ಬಬ್ಲು ಮಾಮನ ಹಾಸ್ಪಿಟಲ್ಗೆ ಹಾಕ್ತಾರೆ. ಆತನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಇನ್ನು ಮೀರಾಗೆ ತನ್ನ ಮಗಳು ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾದಾಗ ಆಕೆ ತುಂಬಾ ಟೆನ್ಷನ್ ತಗೋತಾಳೆ. ಆಕೆ ಟೆನ್ಷನ್ ಅಲ್ಲಿ ಬೋಲಾ ಕಡೆಯವರನ್ನ ಶೂಟ್ ಮಾಡಕ್ಕೆ ಹೋಗ್ತಾಳೆ. ಆದ್ರೆ ದೇವಿ ಆಕೆನ ಸಮಾಧಾನ ಮಾಡಿ ಮಲಗಿಸ್ತಾಳೆ.
ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಗುಣ ಬರ್ತಾನೆ. ಈತ ಗುರು ವೈಫ್ಗೆ ವಾರ್ನಿಂಗ್ ಕೊಡ್ತಾನೆ. ನಿನಗೆ ನಿನ್ನ ಮೊಮ್ಮಗಳು ಬೇಕಿದ್ರೆ ನನ್ನ ಮೊಮ್ಮಗಳನ್ನ ಬಿಡಬೇಕು ಅಂತ ಹೇಳ್ತಾನೆ. ಮತ್ತು ಇದು ನಿನಗೆ ಲಾಸ್ಟ್ ವಾರ್ನಿಂಗ್, ನಾನು ಇದ್ರ ಮೇಲೆ ವೇಟ್ ಮಾಡಲ್ಲ ಅಂತ ಹೇಳ್ತಾನೆ. ಈ ಕಡೆ ನಮಗೆ ಭೋಲಾನ ತೋರಿಸ್ತಾರೆ. ಅವನ ಅಸಿಸ್ಟೆಂಟ್ ಅವನಿಗೆ, ನೀನು ಆ ಹೆಣ್ಮಕ್ಕಳಿಗೆ ಹೆಲ್ಪ್ ಮಾಡಿ ಗುಣನ ಮುಗಿಸಿದ್ರೆ ನೀನು ಫ್ಯೂಚರ್ ನಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿ ಆಗ್ತೀಯಾ ಅಂತ ಹೇಳ್ತಾರೆ. ಈಗ ದೇವಿ ಮಗಳು ಮತ್ತು ಅವಳ ಅತ್ತೆ ಮೊಮ್ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡೋಕೆ ಒಪ್ಕೋತಾರೆ. ಆದ್ರೆ ಎಕ್ಸ್ಚೇಂಜ್ ಮಾಡೋ ಟೈಮ್ ಬಂದಾಗ ಭೋಲಾ ಈ ಲೇಡೀಸ್ಗೆ ಮೋಸ ಮಾಡ್ತಾನೆ. ಅವನು ಭೋಲಾ ಮೊಮ್ಮಗನನ್ನ ತಗೊಂಡು ಹೋಗ್ಬಿಡ್ತಾನೆ. ಇನ್ನು ಆ ಲೇಡೀಸ್ ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಈಗ ದೇವಿಗೆ ಭೋಲಾ ತಮಗೆ ಮೋಸ ಮಾಡಿದ್ದಾನೆ ಅಂತ ಅರ್ಥವಾಗುತ್ತೆ. ಆಮೇಲೆ ಭೋಲಾ ಗುಣಗೆ ಕಾಲ್ ಮಾಡಿ, ಈಗಿಂದ ಡೀಲ್ ನಿನ್ನ ಮತ್ತು ನನ್ನ ನಡುವೆ ಮಾತ್ರ ನಡೆಯುತ್ತೆ ಅಂತ ಹೇಳ್ತಾನೆ. ಇನ್ನು ಇದರಲ್ಲಿ ಈಗ ಡಿಎಸ್ಪಿ ಕೂಡ ಇನ್ವಾಲ್ವ್ ಆಗ್ತಾನೆ. ಆತ ದೇವಿಗೆ ನಮಗೆ ಭೋಲಾ ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾನೆ. ಆಗ ದೇವಿ ಡಿಎಸ್ಪಿಗೆ ಭೋಲಾಗೆ ತನ್ನ ಮಾಮ ಅಂದ್ರೆ ತುಂಬಾ ಇಷ್ಟ. ಆತ ಈಗ ಸದ್ಯ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ. ಆತನನ್ನ ನೋಡಕ್ಕೆ ಭೋಲಾ ಖಂಡಿತ ಬರ್ತಾನೆ ಅಂತ ಹೇಳ್ತಾಳೆ. ಈಗ ಹಾಗೆ ಆಗುತ್ತೆ. ಭೋಲಾ ತನ್ನ ಮಾಮನನ್ನ ನೋಡಕ್ಕೆ ಹಾಸ್ಪಿಟಲ್ಗೆ ಬರ್ತಾನೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಭೋಲಾ ಮಾಮ ಕಿಡ್ನಾಪ್ ಆಗಿರ್ತಾನೆ. ಈಗ ಗುಣ ಕಡೆಯವರು ಭೋಲಾಗೆ ಕಾಲ್ ಮಾಡಿ, ನಿನಗೆ ನಿನ್ನ ಮಾಮ ಜೀವಂತ ಬೇಕಿದ್ರೆ ಗುಣ ಮೊಮ್ಮಗನನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಈಗ ಭೋಲಾ ಗುಣ ಮೊಮ್ಮಗನನ್ನ ಕರ್ಕೊಂಡು ಒಬ್ಬನೇ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ತಾನೆ. ಇಲ್ಲಿ ಬಂದಾಗ ಗುಣ ಕಡೆಯವರು ಅವನಿಗೆ ಗನ್ ಪಾಯಿಂಟ್ ಮಾಡ್ತಾರೆ. ಆಗ ಭೋಲಾ ಅವರಿಗೆ ನಿಮ್ಮ ರೊಕ್ಕ ರೆಡಿ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಸಡನ್ ಆಗಿ ಚೇಂಜ್ ಆಗ್ತಾರೆ. ಈಗ ಅವರು ಗುಣ ಕಡೆ ಗನ್ ಪಾಯಿಂಟ್ ಮಾಡ್ತಾರೆ. ಇದನ್ನ ನೋಡಿ ಗುಣ ಕೂಡ ಶಾಕ್ ಆಗ್ತಾನೆ. ಈಗ ರಿಯಲ್ ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಇದು ದೇವಿ ಮತ್ತು ಭೋಲಾ ಪ್ಲಾನ್ ಆಗಿರುತ್ತೆ. ಇವರು ಮೊದಲೇ ಈ ಪ್ಲಾನ್ ನ ಮಾಡಿರ್ತಾರೆ. ಅದಕ್ಕೆ ಅವರು ಗುಣ ಕಡೆಯವರನ್ನ ಬೈ ಮಾಡ್ಬೇಕಂತ ತುಂಬಾ ದುಡ್ಡನ್ನ ಶೇಖರಣೆ ಮಾಡಿರ್ತಾರೆ. ಇನ್ನು ಆ ದುಡ್ಡನ್ನ ಅವರು ತೇಜನಿಂದ ತಗೊಂಡಿರ್ತಾರೆ. ಅವರು ಬೇಕಂತ ತೇಜ ಜೊತೆ ಡೀಲ್ ಮಾಡಿರ್ತಾರೆ ಮತ್ತು ಆ ದುಡ್ಡಿಂದ ಇವರು ಗುಣ ಕಡೆಯವರನ್ನ ಬೈ ಮಾಡಿರ್ತಾರೆ. ಅಂದ್ರೆ ಬಬ್ಲು ಮೋಸ ಮಾಡಿದ್ದೆಲ್ಲ ದೇವಿ ಪ್ಲಾನ್ ಆಗಿರುತ್ತೆ. ಅವನು ದೇವಿಗೆ ಮೋಸ ಮಾಡಿರಲ್ಲ. ಈಗ ಗುಣ, ಕಾಮತ್ ಮತ್ತು ಮುಖೇಶ್ ದೇವಿ ಕಂಟ್ರೋಲ್ ನಲ್ಲಿರ್ತಾರೆ. ಇವರು ದೇವಿಗೆ ಸಾರಿ ಕೇಳ್ತಾರೆ, ನಮ್ಮನ್ನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಆದ್ರೆ ದೇವಿ ಅವರ ಮಾತನ್ನ ಕೇಳೋ ಮೂಡಲಿರಲ್ಲ. ಡಿಎಸ್ಪಿ ಕೂಡ ದೇವಿ ಕಡೆ ಇರ್ತಾನೆ. ಈಗ ಇವರೆಲ್ಲ ಸೇರಿ ಇವು ಮೂವರನ್ನ ಕೊಂದ್ಬಿಡ್ತಾರೆ. ಮುಖೇಶ್ನ ದೇವಿ ಖುದ್ದಾಗಿ ಕೊಲ್ತಾಳೆ. ಏಕೆಂದ್ರೆ ಆಕೆಗೆ ಮುಖೇಶ್ ಮೇಲೆ ತುಂಬಾ ಕೋಪ ಇರುತ್ತೆ. ಇನ್ನೊಂದು ಕಡೆ ನಮಗೆ ತೇಜನ ತೋರಿಸ್ತಾರೆ. ತೇಜ ದೇವಿ ತನಗಾಗಿ ಹುಡುಗಿರನ್ನ ಕಳಿಸ್ತಾಳೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ದೇವಿ ಇಲ್ಲೊಂದು ಪ್ಲಾನ್ ಮಾಡಿರ್ತಾಳೆ. ಆಕೆ ಹುಡುಗಿರ ಬದಲು ಪೊಲೀಸರನ್ನ ಅಲ್ಲಿ ಕಳಿಸಿರ್ತಾಳೆ. ಈಗ ಪೊಲೀಸರು ಅಲ್ಲಿ ಬಂದಾಗ ತೇಜ ಮತ್ತು ಅವನ ಗ್ಯಾಂಗ್ ನ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾರೆ. ಈಗ ದೇವಿ ತನ್ನ ಗಂಡ ಮತ್ತು ತನ್ನ ಮಾಮನ ಕೊಂದವರ ಜೊತೆ ರಿವೆಂಜ್ ತಗೊಂಡಿರ್ತಾಳೆ. ಈಗ ಸೀನ್ ಇಲ್ಲಿಂದ ಸ್ವಲ್ಪ ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಈಗ ದೇವಿ ಆ ಏರನ್ನ ಕಂಟ್ರೋಲ್ ಮಾಡ್ತಿರ್ತಾಳೆ. ಈಕೆ ಗುರು ಕೂತಿದ್ದ ಅದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಆಕೆಗೆ ಒಂದು ಕಾಲ್ ಬರುತ್ತೆ. ಆಕೆ ದೇವಿಗೆ, ನಿನ್ನ ಮಗ ನೋಡೋಕೆ ಸೇಮ್ ನಿನ್ನ ಗಂಡನ ತರ ಇದ್ದಾನೆ, ಈಗ ಅವನು ನನ್ನ ಹತ್ರ ಇದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ದೇವಿ ಸ್ವಲ್ಪ ಭಯಪಡ್ತಾಳೆ. ಆಗ ದೇವಿ ಹೊರಗೆ ಬಂದು ತನ್ನ ಮಗನನ್ನ ನೋಡ್ತಾಳೆ. ಆತ ಇಲ್ಲೇ ಇರ್ತಾನೆ. ಇನ್ನು ಆ ಮಹಿಳೆ ದೇವಿಗೆ, ನಾನು ನಿನ್ನ ಜೊತೆ ಸುಮ್ಮನೆ ಜೋಕ್ ಮಾಡಿದೆ, ಈಗಿಂದ ನೋಡು ನಾನು ನಿನ್ನ ಜೊತೆ ಏನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.